ಡಾಕ್ಟರ್ ಅಜಯ್ ಸಿಂಗ್ಗೆ ಸಚಿವ ಸ್ಥಾನ ತಾಳಿಕೋಟೆಯಲ್ಲಿ ಸಂಭ್ರಮಾಚರಣೆ. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರ ಜೇವರ್ಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ಸ್ಥಳೀಯ ರಜಪೂತ ಸಮಾಜದ ಬಾಂಧವರು ಹಾಗೂ ಅಭಿಮಾನಿಗಳು ಮಂಗಳವಾರ ಸಂಭ್ರಮಾಚರಣೆ ಮಾಡಿದರು. ಪಟ್ಟಣದ ಮಹಾರಾಣಾ ಪ್ರತಾಪ್ ಸಿಂಹ ವೃತ್ತದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದ ರಜಪೂತ ಸಮಾಜದ ಬಾಂಧವರು ಪಟಾಕಿ ಸಿಡಿಸಿ, ಸಿಹಿ ವಿತರಿಸಿ, ಡಾಕ್ಟರ್ ಅಜಯ್ ಸಿಂಗ್ ಪರ ಘೋಷಣೆಗಳನ್ನು ಹೇಳಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ವಿಜಯ್ ಸಿಂಗ್ ಹಜೇರಿ, ಭರತ್ ಸಿಂಗ್ ವಿಜಾಪುರ, ಗೋವಿಂದ್ ಸಿಂಗ್ ಮೂಲಿಮನಿ ಹಾಗೂ ಬಾಬಾ ಪಟೇಲ ಗುಡ್ನಾಳ ಅವರು ಮಾತನಾಡಿ, ಡಾಕ್ಟರ್ ಅಜಯ್ ಸಿಂಗ್ ಅವರು ಜೇವರ್ಗಿ ಮತಕ್ಷೇತ್ರದಿಂದ ಸತತ 3 ಬಾರಿ ಶಾಸಕರಾಗಿ ಗೆದ್ದಿದ್ದು, ಈ ಬಾರಿ ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿರುವುದು ನಮಗೆಲ್ಲರಿಗೂ ಸಂತೋಷದ ವಿಷಯವಾಗಿದೆ. ಡಾಕ್ಟರ್ ಅಜಯ್ ಸಿಂಗ್ ಅವರು ಈ ಮುಂಚೆ ಕರ್ನಾಟಕ ಸರ್ಕಾರದ ನವದೆಹಲಿ ವಿಶೇಷ ಪ್ರತಿನಿಧಿಯಾಗಿ, ರಾಜ್ಯ ವಿಧಾನಸಭೆಯ ಮುಖ್ಯ ಸಚೇತಕರಾಗಿ ಹಾಗೂ ಪ್ರಸ್ತುತ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಕಳೆದ 3 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದರು. ಈ ಮೊದಲೇ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಸ್ವಲ್ಪ ತಡವಾಗಿದ್ದರೂ ಇದೀಗ ಅದು ಸಿಕ್ಕಿದೆ. ಇದಕ್ಕಾಗಿ ನಾವು ವರಿಷ್ಠರಾದ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ ಇವರಿಗೆ ರಜಪೂತ ಸಮಾಜ ಹಾಗೂ ಸಮಸ್ತ ಅಭಿಮಾನಿಗಳ ಪರವಾಗಿ ಅಭಿನಂದಿಸುತ್ತೇವೆ ಎಂದರು. ಸಂಭ್ರಮಾಚರಣೆಯಲ್ಲಿ ರಜಪೂತ ಸಮಾಜದ ಅಧ್ಯಕ್ಷ ಹರಿಸಿಂಗ್ ಮೂಲಿಮನಿ, ಉಪಾಧ್ಯಕ್ಷ ರತನಸಿಂಗ್ ಕೋಕಟನೂರ, ಪ್ರಕಾಶ ಹಜೇರಿ, ಮಾನಸಿಂಗ್ ಕೋಕಟನೂರ, ಅಮಿತಸಿಂಗ್ ಮನಗೂಳಿ, ಸಿರಸಕುಮಾರ ಹಜೇರಿ, ಸಂಜೀವಕುಮಾರ ಹಜೇರಿ, ಕೀಸು ಹಜೇರಿ, ಹರಿಸಿಂಗ್ ಕೋಕಟನೂರ, ರಘುಸಿಂಗ್ ಹಜೇರಿ ಶೇಟ, ರಮೇಶ ಗೌಡಗೀರಿ, ಬಾಬು ಹಜೇರಿ, ರವಿ ಕಟ್ಟಿಮನಿ, ಗೋವಿಂದ್ ಸಿಂಗ್ ಗೌಡಗೀರಿ, ಬಾಲಾಜಿ ಬಾಯಿಸ್, ಪಿಂಟು ತಿವಾರಿ, ರಾಘು ಮಾನಿ, ರಾಘುದೇವಿ, ವಸಂತಸಿಂಗ್ ಹಜೇರಿ, ಅರುಣ ದಡೀದ ಹಾಗೂ ಅಭಿಮಾನಿಗಳು ಇದ್ದರು. ವರದಿ ಡಿಕೆ ನ್ಯೂಸ್ ಕನ್ನಡ. ನಾಯಕರಾದಂಥ ಶಿವಕುಮಾರ್ ಸಾಹೇಬರಿಗೆ ಮತ್ತು ಹಾಗೂ ಸಿದ್ದರಾಮಯ್ಯನವರಿಗೆ ಹಾಗೂ ಎಲ್ಲ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ತಾಳಿಕೋಟೆ ರಜಪೂತ ಸಮಾಜದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಂದು ಕರ್ನಾಟಕ ರಾಜ್ಯದ ರಾಜಪೂತ ಸಮಾಜದ ಶ್ರೀಮಂತ ನಾಯಕರು ಆಗಿರುವ ಅಜಯ್ ಸಿಂಗ್ ಅವರಿಗೆ ನಿನ್ನೆ ನಡೆದಂಥ ಸಚಿವ ಸಂಪುಟ ವಿಸ್ತರಣೆ ಸಮಾರಂಭದಲ್ಲಿ ಅವರನ್ನ ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಇಚ್ಛೆಪಡುತ್ತೇನೆ. ಈ ಸಂದರ್ಭದಲ್ಲಿ ಅವರನ್ನು ಶಿವಕುಮಾರ್ ಅವರಿಗೆ ಹಾಗೂ ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವ ಹಿರಿಯರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ, ವೇಣುಗೋಪಾಲ್ ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಈ ಸಚಿವ ಸಂಪುಟದಲ್ಲಿ ನಮಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡಿದ್ದಾರೆ. ಅದು ಅವರ ಯೋಗ್ಯತೆ, ಅವರ ಪ್ರಾಮಾಣಿಕತೆ, ಅವರ ತ್ಯಾಗ ಬಲಿದಾನಕ್ಕಾಗಿ ನೀಡಿರುವುದು. 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಅವರು ಈ ಹಿಂದೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ 1 ಬಾರಿ ಕಾರ್ಯನಿರ್ವಹಿಸಿದ್ದಾರೆ. ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. 2023ರ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿಯೂ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಈಗ ಮಾನ್ಯ ಡಿಕೆ ಶಿವಕುಮಾರ್ ಅವರು ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನು ನೀಡಿ ಅವರಿಗೆ ಒಂದು ಮಹತ್ವವಾದಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸಣ್ಣ ಕೈಗಾರಿಕೆ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅವರು ಅತ್ಯಂತ ಅಲಂಕರಿಸಿ ಮುಂದೆ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳಿ ನಾವು ತಾಳಿಕೋಟೆ ರಾಜಕೀಯ ಸಮಾಜದ ವತಿಯಿಂದ ಈ ಒಂದು ಸಮಾರಂಭ ಅತ್ಯಂತ ವಿಶಿಷ್ಟವಾದಂಥ ಸಮಾರಂಭ. ಯಾಕಂದರೆ ಜೂನ್ 13ನೇ ತಾರೀಕಿಗೆ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ ಅಂತ ಮನಗಂಡು ಕರ್ನಾಟಕ ರಾಜ್ಯದ ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ತಾಲೂಕಾ ಕೇಂದ್ರಗಳಲ್ಲಿ, ಪ್ರತಿಯೊಂದು ಜಿಲ್ಲಾಡಳಿತ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸುವ ಕಾರ್ಯಕ್ರಮ ಆಗಿತ್ತು. ಅದೇ ರೀತಿ ಜೂನ್ 13ನೇ ತಾರೀಕು ಕೂಡ ನಾವು ತಾಳಿಕೋಟೆಯ ಪ್ರವಾಸಿ ಮಂದಿರದಲ್ಲಿ ಸಚಿವ ಸ್ಥಾನವನ್ನು ಕೇಳಿರುವುದಕ್ಕೆ
ಅವರು ಪುರಸ್ಕರಿಸಿ ದಿನ ನಡೆದಂಥ ಏನು ಸಚಿವ ಸಂಪುಟ ವಿಸ್ತರಣೆ ಸಮಾರಂಭದಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನವನ್ನು ನೀಡಿದ್ದಾರೆ. ಈ ತಾಳಿಕೋಟೆ ಈ ರಾಜಪೂತ್ ಯುವಕ ಮಂಡಳಿ ಹಾಗೂ ತಾಳಿಕೋಟೆಯ ಯುವಕ ಕ್ರಮಿಸಿ ಬೈಕ್ ರ್ಯಾಲಿ ಮಾಡಿ ಪಟಾಕ್ಷಿಗಳನ್ನು ಸಿಡಿಸಿ ಹಣ್ಣು ಹಂಪಲುಗಳನ್ನು ವಿಚಾರಿಸಿ ಒಂದು ಸ್ವೀಟ್ ಹಂಚುವಂಥ ಕಾರ್ಯಕ್ರಮವನ್ನು ಯುವಕರು ಮಾಡಿದ್ದಾರೆ. ಇದು ತುಂಬ ಸಂತೋಷಜನಕವಾದಂಥ ಸುದ್ದಿ. ಡಾಕ್ಟರ್ ಅಜಯ್ ಸಿಂಗ್ ಅವರು ಅವ್ರ ಮೇಲೆ ಇರ್ತಕ್ಕಂಥ ಅಭಿಮಾನ ಯುವಕರಲ್ಲಿ, ಆ ಒಂದು ತೇಜ, ಆ ಒಂದು ಯುವಕರಲ್ಲಿ ಏನಿರ್ತಕ್ಕಂಥ ಒಂದು ಮನೋಭಾವ ಇವತ್ತು ತಾಳಿಕೋಟೆಯಲ್ಲಿ ಅವರು ಬೈಕ್ ರ್ಯಾಲಿ ಮಾಡುವ ಮೂಲಕ ಹಾಗೂ ಸಿಹಿ ಹಂಚುವ ಮೂಲಕ ಪಟಾಕ್ಷಿ ಹಾಕುವ ಮೂಲಕ ಅದನ್ನು ತೋರಿಸಿದ್ದಾರೆ. ಮುಂದಿನ ದಿನದಲ್ಲಿ ಅಜಯ್ ಸಿಂಗ್ ಅವರ ಅಭಿಮಾನಿಗಳನ್ನ ಬೆಳಗಲಿ, ಕರ್ನಾಟಕ ರಾಜ್ಯದಲ್ಲಿ ಅವರು ಧೀಮಂತ ನಾಯಕರಾಗಿ ಅವರ ತಂದೆಯಂತೆ ಹೆಸರು ಬಳಸಲಿ, ಅವರ ತಂದೆಯಂತೆ ಅವರು ಮುಖ್ಯಮಂತ್ರಿಗಳಾಗಲಿ ಅಂತ ಹೇಳಿ ಆಶಿಸಿ ನನಗೆ ಅದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀಮಂತ ನಾಯಕರಾದಂಥ ಅವರಿಗೆ ಸಚಿವರನ್ನಾಗಿ ಮಾಡಿದ್ದಾರೆ. ನಮ್ಮ ತಾಳಿಕೋಟೆ ರಘುವೀರ್ ಸಮಾಜ ವತಿಯಿಂದ ಹಾಗೂ ನಾಗರಿಕರ ವತಿಯಿಂದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಸಿದ್ದರಾಮಯ್ಯ ಅವರಿಗೆ ಹಾಗೂ ಎಲ್ಲ ಕಾಂಗ್ರೆಸ್ ಪದಾಧಿಕಾರಿಗಳಿಗೆ ತಾಳಿಕೋಟೆ ರಘುವೀರ್ ಸಮಾಜದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ನಮ್ಮ ಈ ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರನ್ನಾಗಿ ಮಾಡಿದಂಥ ಮುಖಂಡರಿಗೆ ನಮ್ಮೆಲ್ಲರ ಪರವಾಗಿ, ಈ ನಮ್ಮ ಊರಿನ ಪರವಾಗಿ, ನಮ್ಮ ಸಮಾಜದ ಪರವಾಗಿ, ನಮ್ಮ ಎಲ್ಲ ಗೆಳೆಯರ ಪರವಾಗಿ ಆ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇಂತಹ ವ್ಯಕ್ತಿಗಳು ಈ ಸಂಪುಟದಲ್ಲಿ ಇರುವುದರಿಂದ ಆ ಸಂಪುಟದ ಒಂದು ಬೆಲೆನೇ ಬೇರೆ ಆಗ್ತದೆ. ಇರುವುದರಿಂದ ಈ ಆ್ಯಕ್ಚುಲಿ ಸರ್ಕಾರದ ಒಂದು